ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಈ ಸುಂದರವಾದ ಬೆಳಗಿನ ಸುಪ್ರಭಾತ ನನ್ನ ಹಾಗೂ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಹೊಸದಾದ ಮಾರ್ಗವನ್ನು ಸೂಚಿಸುತ್ತದೆ. ನಮ್ಮ ಬಾಳು ಅತಿಶಯ, ನಮ್ಮ ಬಾಳು ಆನಂದ. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದಾದರೆ ಅದನ್ನು ವಿವರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಚಿಂತನೆ ನಿನ್ನ ಬದುಕಿಗೆ ಒಂದು ಮಾರ್ಗವಾಗಿದೆ. ನಿನ್ನ ದೇವರು ನಿನ್ನೊಂದಿಗಿರುವಾಗ ನಿನಗೆ ಯಾವ ಕೇಡು ಸಂಭವಿಸುವುದು ಎಂಬುದಾಗಿ ಕೀರ್ತನೆಗಾರನು ತನ್ನ ಅಳಲನ್ನ ತೋಡಿಕೊಳ್ಳುತ್ತಾನೆ. ಹೌದು ಪ್ರಿಯರೇ, ನಾವು ದೇವರನ್ನೇ ಆಶ್ರಯಿಸಿಕೊಂಡು, ದೇವರಲ್ಲೇ ಭರವಸೆ ಇಟ್ಟು, ದೇವರಲ್ಲೇ ಪ್ರೀತಿಸಿ, ದೇವರನ್ನೇ ನಾವು ನಿರೀಕ್ಷಿಸುವಾಗ ದೇವರು ನಮ್ಮನ್ನು ಹೇರಾಳವಾಗಿ ಆಶೀರ್ವದಿಸುತ್ತಾರೆ ಎಂಬುದಾಗಿ ದೈವ ವಚನಗಳು ಹೇಳುತ್ತದೆ. ನನ್ನ ಸಹೋದರನೇ, ಸಹೋದರಿ, ಚಿಂತಿಸು. ಈ ಬೆಳಗಿನ ಜಾವದಲ್ಲಿ ಚಿಂತಿಸು. ನೀನು ಏಕಾಗ್ರತೆಯಿಂದ ಕುಳಿತು ನೀನು ಪ್ರಾರ್ಥಿಸುತ್ತಾ ಇದ್ದೀಯಾ? ಏಕಾಗ್ರತೆಯಿಂದ ಕುಳಿತು ಈ ಚಿಂತನೆಗೆ ನೀನು ಕಿವಿಗೊಡುತ್ತಾ ಇದ್ದೀಯಾ? ಏಕಾಗ್ರತೆಯಿಂದ ಯಾವುದಾದರೂ ಒಂದು ಕಾರ್ಯದಲ್ಲಿ ನಿನ್ನನ್ನು ಪರಿವರ್ತಿಸಿಕೊಳ್ಳಬೇಕೆಂದು ನೀನು ಯತ್ನಿಸುತ್ತಾ ಇದ್ದೀಯಾ? ಹಾಗೂ ನಿನ್ನ ದೇವರ ಮುಂದೆ ಕುಳಿತು ಪ್ರಾರ್ಥಿಸಬೇಕೆಂದು ನೀನು ತಡಬಡಿಸುತ್ತಾ ಇದೆಯಾ? ಚಿಂತಿಸು ನನ್ನ ಸಹೋದರ, ಸಹೋದರಿ, ಚಿಂತಿಸು. ನಿನ್ನ ಚಿಂತನೆಯೇ ನಿನ್ನ ಜೀವನದಲ್ಲಿ ನಿನಗೆ ಪರಿಶುದ್ಧತೆಯನ್ನು ಕೊಡುವಂಥದ್ದು. ನಿನ್ನ ಚಿಂತೆಯೇ ನಿನ್ನ ಜೀವನದಲ್ಲಿ ನಿನಗೆ ಬಿಡುಗಡೆಯನ್ನು ಕೊಡುವಂಥದ್ದು. ನಿನ್ನ ಚಿಂತೆಯೇ ನಿನ್ನ ಜೀವಿತದಲ್ಲಿ ದೈವ ವಾಕ್ಯವನ್ನ ಗ್ರಹಿಸುವಂತೆ ಮಾಡುವಂಥದ್ದು. ನಿನ್ನ ಚಿಂತೆಯೇ ನಿನ್ನ ಜೀವಿತದಲ್ಲಿ ನಿನಗೆ ಸಂತೋಷವನ್ನು ಕೊಡುವಂಥದ್ದು. ನಿನ್ನ ಚಿಂತೆಯೇ ನಿನ್ನನ್ನು ದೇವರೊಂದಿಗೆ ಸತ್ಸಂಬಂಧವನ್ನು ಮಾಡುವಂಥದ್ದು. ನಿನ್ನ ಚಿಂತೆಯೇ ನಿನ್ನನ್ನು ಪರಿಶುದ್ಧಗೊಳಿಸುವಂಥದ್ದು. ಅದರಿಂದ ಚಿಂತಿಸು ನನ್ನ ಸಹೋದರ, ಸಹೋದರಿ, ಚಿಂತಿಸು. ನೀನು ದೇವರಲ್ಲಿ ಒಂದಾಗುವಾಗ, ದೇವರ ಪ್ರೀತಿ ನೆಲೆಯಾಗುವಾಗ, ದೇವರ ವಾಕ್ಯಗಳನ್ನ ನಿನ್ನ ಸ್ವಂತವಾಗಿಸಿಕೊಳ್ಳುವಾಗ ನಿನ್ನ ಜೀವಿತದಲ್ಲಿ ನೀನು ಅನೇಕ ದೇವರ ಕೃಪಾವರಗಳನ್ನು ಪಡೆದುಕೊಳ್ಳಲು ಸಾಧ್ಯ. ಕೇವಲ ವಾಡಿಕೆಯ ಪ್ರಾರ್ಥನೆ, ಬಲಿ ಪೂಜೆಗಳಲ್ಲಿ ಏನೂ ಪ್ರಯೋಜನವಿಲ್ಲ. ವಾಡಿಕೆಯಾಗಿ ಮಾಡಿ ಹೋಗುವುದರಲ್ಲಿ ಪ್ರಯೋಜನವಿಲ್ಲ. ಸಂಸ್ಕಾರಗಳು ಅತಿ ಶ್ರೇಷ್ಠ. ಸಂಸ್ಕಾರಗಳಲ್ಲಿ ನಾವು ದೇವರನ್ನ ಕಂಡುಕೊಳ್ಳುವಂತೆ ಸಂಸ್ಕಾರಗಳನ್ನು ಪ್ರಭು ಯೇಸು ನಮಗೆ ಕೊಟ್ಟಿದ್ದಾರೆ. ಆದರೆ ಕೇವಲ ವಾಡಿಕೆಯಾಗಿ ಅವುಗಳನ್ನು ನಡೆಸಿಕೊಂಡುತ್ತಾ ನನ್ನ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಬದುಕಿನಲ್ಲಿ ನಮಗೆ ಬದಲಾವಣೆ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಇಂದು ನಾವು ನಮ್ಮೆಲ್ಲರ ವೈಯಕ್ತಿಕ ಬಲಹೀನತೆಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರತಿಯೊಬ್ಬರ ಜೀವಿತದಲ್ಲಿ ವೈಯಕ್ತಿಕವಾದ ಬಲಹೀನತೆಗಳು ಅನೇಕ ವಿಧದಲ್ಲಿ ಕಾಡುತ್ತದೆ. ಅನೇಕ ಬಿಲಿಯಾಂತರ ಜನರು ತಮ್ಮ ವೈಯಕ್ತಿಕ ಬಲಹೀನತೆಯಿಂದ ಹೊರಬರಲು ಬೋರ್ಲು ಬಿದ್ದು ಪ್ರಾರ್ಥಿಸುತ್ತಾ ಇದ್ದಾರೆ, ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇದ್ದಾರೆ, ಉಪವಾಸದಿಂದ ಪ್ರಾರ್ಥಿಸುತ್ತಾ ಇದ್ದಾರೆ, ಪಶ್ಚಾತ್ತಾಪದಿಂದ ಪ್ರಾರ್ಥಿಸುತ್ತಾ ಇದ್ದಾರೆ. ಹೌದು ನನ್ನ ಅದರಲ್ಲಿ ನಾನು ಸಹ ಒಬ್ಬ, ನೀವು ಸಹ ಒಬ್ಬರಾಗಿದ್ದೀರಿ. ಚಿಂತಿಸಿ, ಆಳವಾಗಿ ಚಿಂತಿಸಿ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ವೈಯಕ್ತಿಕ ಬಲಹೀನತೆಗಳಲ್ಲಿ ಅಂಟಿಕೊಳ್ಳುವಾಗ ನಾವು ಯಾವ ವಿಧದಲ್ಲಿಯೂ ಸಹ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ, ಸಂತೋಷವನ್ನು ಪಡೆಯಲು ಸಾಧ್ಯವಿಲ್ಲ, ಬಿಡುಗಡೆಯನ್ನು ಪಡೆಯಲು ಸಾಧ್ಯವಿಲ್ಲ, ಪ್ರಾರ್ಥಿಸಲು ಸಾಧ್ಯವಿಲ್ಲ, ಸಮಾಧಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ವೈಯಕ್ತಿಕ ಬಲಹೀನತೆಗಳು ಅನೇಕ ವಿಧದಲ್ಲಿ ನಮ್ಮನ್ನು ಕಾಡುತ್ತದೆ. ಚಿಂತಿಸು ನನ್ನ ಸಹೋದರನೇ, ಸಹೋದರಿ, ಚಿಂತಿಸು. ಕೀರ್ತನೆಗಾರ 91ನೇ ಅಧ್ಯಾಯದ 10ನೇ ವಚನದ ನುಡಿಯನ್ನು ನೀನು ಧ್ಯಾನಿಸು. ಹಾನಿಯೆಂದು ನಿನಗೆ ಸಂಭವಿಸುವುದು, ಕೆಡುಕು ನಿನ್ನ ಗುಡಾರದ ಬಳಿಯೂ ಸುಳಿಯದು ಎಂಬುದಾಗಿ ಹೇಳುತ್ತಾನೆ. ಹಾನಿಯೆಂದು ನಿನಗೆ ಸಂಭವಿಸುವುದು, ಕೆಡುಕು ನಿನ್ನ ಗುಡಾರದ ಬಳಿಯೇ ಬರದು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ. ಅನುಭವದಲ್ಲಿ ದೇವರ ಮುಂದೆ ಕುಳಿತು ಪ್ರಾರ್ಥಿಸಿ ಹೇಳುತ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಗುಡಾರದಲ್ಲಿ, ನೀನು ವಾಸ ಮಾಡುವ ಮನೆಯಲ್ಲಿ ಕೆಡುಕು ಇದೆ ಎಂಬುದಾದರೆ ಅದಕ್ಕೆ ಕಾರಣವೇನು? ನೀನು ಇನ್ನೂ ನಿನ್ನ ಜೀವಿತದಲ್ಲಿ ಪರಿವರ್ತನೆ ಹೊಂದಿಲ್ಲ. ನಿನ್ನ ಜೀವಿತದಲ್ಲಿ ನಿನ್ನ ದೇವರನ್ನು ಕಂಡುಕೊಂಡಿಲ್ಲ. ನಿನ್ನ ಜೀವಿತದಲ್ಲಿ ನೀನು ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪವಿಲ್ಲ. ನೀನು ಏನೇ ಮಾಡಿದರೂ ಎಲ್ಲವನ್ನ ದೇವರು ಪರಿಹರಿಸುತ್ತಾರೆ ಎಂಬುವಂತ ಮೂಢನಂಬಿಕೆ ಇಲ್ಲ. ಪ್ರಿಯ ಸಹೋದರನೇ, ಸಹೋದರಿಯ, ಖಂಡಿತವಾಗಿ ಸಾಧ್ಯವಿಲ್ಲ. ನನ್ನನ್ನು ನಾನು ಪರಿವರ್ತಿಸಿಕೊಳ್ಳುವ ತನಕ ಕೆಡುಕು ನನ್ನ ಗುಡಾರದ ಬಳಿಯೇ ಇರುತ್ತದೆ. ಕೆಡುಕು ಅಶಾಂತಿಯಾಗಿ, ಅಸಮಾಧಾನವಾಗಿ ನಿನ್ನನ್ನು ದಹಿಸುತ್ತಲೇ ಇರುತ್ತದೆ. ದಿನಪ್ರತಿ ನಿನ್ನನ್ನು ಸುಡುತ್ತಲೇ ಇರುತ್ತದೆ. ನಿನ್ನ ಮುಂದೆ ಇರುವವರೆಲ್ಲರನ್ನು ನೀನು ಸುಡುತ್ತಲೇ ಇರುವೆ. ನಿನ್ನ ಮುಂದೆ ಇರುವಂತಹ ಪ್ರತಿಯೊಂದು ನೀನು ನಿನ್ನಿಂದಲೇ ನಾಶ ಮಾಡಲು ನೀನು ಕಾರಣನಾಗುವೆ. ಚಿಂತಿಸು. ಆದರೆ ನೀನು ದೇವರಲ್ಲಿ ಒಂದಾಗುವಾಗ ಹಾನಿಯೆಂದು ನಿನಗೆ ಸಂಭವಿಸುವುದು, ಕೆಡುಕು ನಿನ್ನ ಗುಡಾರದ ಬಳಿಯೂ ಸುಳಿಯದು.
ಹಾನಿಯೊಂದು ಸಹ ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿಯೂ ಸುಳಿಯದು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಆಲೋಚಿಸು ನಿನ್ನ ಜೀವನವನ್ನು ಕುರಿತು. ಎಷ್ಟರ ಮಟ್ಟಿಗೆ ನಿನ್ನ ದೇವರ ಮುಂದೆ ನೀನು ಕುಳಿತುಕೊಳ್ಳುತ್ತಾ ಇದೆಯಾ? ಎಷ್ಟರ ಮುಂದೆ ನಿನ್ನ ಪರಿವರ್ತನೆಗಾಗಿ ನೀನು ಪ್ರಯತ್ನಿಸುತ್ತಾ ಇದೆಯಾ? ಎಷ್ಟರ ಮಂದಿಗೆ ನಿನ್ನನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ ನೀನು ಚಿಂತಿಸುತ್ತಾ ಇದೆಯಾ? ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ನಿನ್ನ ಜೀವಿತದಲ್ಲಿ ಹಾನಿಯೆಂದು ನಿನಗೆ ಸಂಭವಿಸ ಬಂದರೂ ಸಹ ದೇವರು ಅದನ್ನು ತಡೆ ಹಿಡಿಯುವರು. ಶತ್ರುವಾದ ಸೈತಾನನು ನಿನ್ನನ್ನು ಕೆಡವಲು ಬಂದರೂ ಸಹ ಅವರು ತಮ್ಮ ಕರಗಳನ್ನು ನೀಡಿ ನಿನ್ನನ್ನು ಸಂರಕ್ಷಿಸುವರು. ಯಾವ ವಿಧವಾದ ಮಾರಕ ರೋಗಗಳು ಸಹ ನಿನ್ನನ್ನು ಮುಟ್ಟುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರಿಯರೇ, ಇಸ್ರಾಯೇಲ್ನ ಮೇಲೆ, ಈಜಿಪ್ಟಿನ ಮೇಲೆ ಬರಮಾಡಿದ ಯಾವ ವಿಧವಾದಂತಹ ವ್ಯಾಧಿಯೂ ಸಹ ನಿಮ್ಮಲ್ಲಿ ಬರಗೊಡಿಸುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ. ಚಿಂತಿಸು. ಇವತ್ತು ಎಲ್ಲಾ ರೋಗಗಳಿಗಿಂತ ದೊಡ್ಡ ರೋಗ ಯಾವುದು ಎಂದು ಚಿಂತಿಸುವುದಾದರೆ ಮಾನಸಿಕವಾದ ರೋಗ. ದೊಡ್ಡ ರೋಗ. ಅಲ್ಲಿ ಸಮಾಧಾನ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ, ಆನಂದ ಇರುವುದಿಲ್ಲ, ಹೊಂದಾಣಿಕೆ ಇರುವುದಿಲ್ಲ, ಪ್ರೀತಿ ಇರುವುದಿಲ್ಲ, ಕ್ಷಮೆ ಇರುವುದಿಲ್ಲ, ಸಹನೆ ಇರುವುದಿಲ್ಲ, ಯಾವುದು ಅಲ್ಲಿ ಇರುವುದಿಲ್ಲ. ಆ ವ್ಯಕ್ತಿ ಒಂದು ಬರಡು ಭೂಮಿಯಾಗಿರುತ್ತಾನೆ. ಅವನಿಂದ ಯಾರಿಗೂ ಸಮಾಧಾನ ಸಿಕ್ಕುವುದಿಲ್ಲ. ಕಾರಣ ಅವನಲ್ಲಿ ಕೆಡುಕು ಅವನಲ್ಲಿ ವಾಸ ಮಾಡುವ ಕಾರಣ. ಒಬ್ಬ ಮನುಷ್ಯನಲ್ಲಿ ಕೆಡುಕು ವಾಸ ಮಾಡುವಾಗ ಅವನಿಂದ ಯಾರಿಗೂ ಸಮಾಧಾನ ಸಿಕ್ಕುವುದಿಲ್ಲ. ಯಾರು ಅವನ ಮುಖಾಂತರವಾಗಿ ಸಂತೋಷ ಪಡೆಯಲು ಸಾಧ್ಯವಿಲ್ಲ. ಅವನೊಬ್ಬ ಶಾಪಗ್ರಸ್ತನಾಗಿರುತ್ತಾನೆ. ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಕೀರ್ತನೆ 91 ವಾಕ್ಯ 10, ಹಾನಿಯೆಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿಯೂ ಸುಳಿಯದು. ಓ ಮಗನೇ ಮಗಳೇ, ಹಾನಿಯೆಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿಯೂ ಸುಳಿಯದು. ಓ ನನ್ನ ಸಹೋದರನೇ, ಹಾನಿಯೆಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿಯೂ ಸುಳಿಯದು. ಪ್ರಭುವಿನ ವಾಕ್ಯ. ಕೀರ್ತನೆಗಳು 91 ಅಧ್ಯಾಯ ವಾಕ್ಯ 10, ಹಾನಿಯೆಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 91 ಅಧ್ಯಾಯ ವಾಕ್ಯ 10, ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ. ಕೀರ್ತನೆ 91 ಅಧ್ಯಾಯ 10ನೇ ವಾಕ್ಯ, ಹಾನಿ ಒಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 91 10ನೇ ವಾಕ್ಯ, ಹಾನಿಯೆಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 91 10ನೇ ವಾಕ್ಯ, ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯುವ. ದೇವರ ವಾಕ್ಯ ಇದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮಕ್ಕಳಾಗಿರೋ ನಾವೆಲ್ಲರೂ, ಸ್ವರ್ಗೀಯ ಯಾತ್ರೆ ಅಂಗಾಂಗಗಳಾಗಿರೋ ನಾವೆಲ್ಲರೂ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿ ಮಧ್ಯಸ್ಥಿಕೆಯಲ್ಲಿ ವಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣಿಸಿರಿ ರಾಜ. ಇಡೀ ಲೋಕದಲ್ಲಿರುವಂತಹ ನಿನ್ನ ಎಲ್ಲ ಮಕ್ಕಳನ್ನು ಅನುಗ್ರಹಿಸಿರಿ ರಾಜ. ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಮಕ್ಕಳನ್ನು ಅನುಗ್ರಹಿಸಿರಿ ರಾಜ. ಇವರ ಬಾಳು ಬಂಗಾರವಾಗಲಿ ಸ್ವಾಮಿ. ಇವರ ಬದುಕಿನಲ್ಲಿ ಯಾವ ಕೇಡು ಇವರಿಗೆ ಸಂಭವಿಸದಂತೆ ಮಾಡಿರಿ ರಾಜ. ಯಾವ ಕೆಡುಕುಗಳು ಸಹ ಇವರ ಗುಡಾರವನ್ನು ಸಮೀಪಿಸದಂತೆ ಮಾಡಿರಿ ಸ್ವಾಮಿ ದೇವ. ಅಪ್ಪ, ಯಾವ ವಿಧವಾದಂತಹ ಅವಮಾನ, ನಿಂದೆ, ದೂಷಗಳು ಸ್ವಾಮಿ ಇವರನ್ನು ಕಾಡದಂತೆ ಮಾಡಿರಿ ಸ್ವಾಮಿ ದೇವ. ಯಾವ ವೈಯಕ್ತಿಕ ಬಲಹೀನತೆಗಳ ನಿಮಿತ್ತವಾಗಿ ಇವರು ಕುಗ್ಗಿ ಹೋಗದಂತೆ ಮಾಡಿರಿ ಸ್ವಾಮಿ ದೇವ. ಯೇಸುವೇ, ನಿಮ್ಮಲ್ಲಿ ಸ್ವಾಮಿ ಭರವಸೆ ಇಟ್ಟು ಪ್ರಾರ್ಥಿಸುತ್ತಾ ಇದ್ದೇವೆ. ಅಪ್ಪ ತಂದೆಯೇ, ನಿಮ್ಮಲ್ಲಿ ಭರವಸೆ ಇಟ್ಟು ಪ್ರಾರ್ಥಿಸುತ್ತಾ ಇದ್ದೇವೆ. ಓ ಪವಿತ್ರಾತ್ಮರೇ, ನಿಮ್ಮ ಸಹಾಯವನ್ನು ಯಾಚಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕರುಣೆ ತೋರಿ, ದಯೆ ತೋರಿರಿ. ಪ್ರತಿಯೊಬ್ಬರ ಬದುಕಿನ ಈ ಜೀವಿತದ ಹೋರಾಟಗಳಲ್ಲಿ ವೈಯಕ್ತಿಕ ಬದಲಾವಣೆಗಳು ಅತಿ ಶ್ರೇಷ್ಠವಾಗಿದೆ. ನಿಮ್ಮ ಕೃಪೆ ಇಲ್ಲದೆ, ನಿಮ್ಮ ನೆರವಿಲ್ಲದೆ ನಾವು ಪಡೆಯಲು ಸಾಧ್ಯವಿಲ್ಲ ಸ್ವಾಮಿ. ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ಸ್ವಾಮಿ, ಇಗೋ ನಿನ್ನ ಮಕ್ಕಳಾಗಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸುವಂತಹ ಕರಗಳು ನಿಮ್ಮ ಕರಗಳಾಗಿದೆ. ಕ್ಷಮಿಸುವಂತಹ ದೇವರು ನೀವಾಗಿದ್ದೀರಿ, ಪ್ರೀತಿಸುವಂತಹ ರಕ್ಷಕರು ನೀವಾಗಿದ್ದೀರಿ. ಅಂತೆಯೇ ಈಗ ಸ್ವಾಮಿ, ನಿಮ್ಮ ಮಕ್ಕಳ ಜೀವಿತವನ್ನ, ಕುಟುಂಬಗಳನ್ನ, ಇವರಿಗೆ ಜನ್ಮ ಕೊಟ್ಟವರನ್ನ, ಮಕ್ಕಳನ್ನ
ಒಡಹುಟ್ಟಿದವರನ್ನು ಆಶೀರ್ವದಿಸಿರಿ. ಇವರು ದಿನಂಪ್ರತಿ ಭುಜಿಸುವ ಅನ್ನಪಾನಗಳನ್ನು, ಕುಡಿಯುವ ನೀರುಗಳನ್ನು ಆಶೀರ್ವದಿಸಿರಿ. ಇವರ ಪರಿಸರದಲ್ಲಿ ಇವರು ಸೇವಿಸುವ ಗಾಳಿಗಳನ್ನು ಆಶೀರ್ವದಿಸಿರಿ. ಸ್ವಾಮಿ, ಇವರು ಮಾಡುವ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕೊಡಿರಿ. ಇವರ ಪ್ರಯಾಣಗಳನ್ನು ಸುಖಕರವಾಗಿಸಿರಿ. ಇವರು ಪ್ರಾರ್ಥಿಸುವಾಗ ಸ್ವಾಮಿ, ಇವರ ಹೃದಯಗಳು ನಿಮ್ಮತ್ತ ಎತ್ತಲ್ಪಡಲಿ. ನಿಮ್ಮ ಸ್ವರ್ಗೀಯ ಕೃಪೆ ಇವರಲ್ಲಿ ನೆಲೆಗೊಳ್ಳಲಿ. ಸ್ವಾಮಿ, ಇವರನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ರಾಜ. ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ಸ್ವಾಮಿ ದೇವ. ಓ ಜೀವದಾತರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ, ಈ ಮಕ್ಕಳ ಮನಸ್ಸು, ಹೃದಯ, ಆತ್ಮ, ಶರೀರವನ್ನು ಶುದ್ಧೀಕರಿಸಿರಿ ರಾಜ. ಅಪ್ಪ, ಇವರ ಮೇಲೆ ನಿಮ್ಮ ಅನಂತ ಕೃಪೆಯನ್ನು ಸುರಿಸಿ ಇವರನ್ನು ಸ್ವಾಮಿ ನಿಮ್ಮ ಚಿತ್ತಕ್ಕನುಸಾರವಾಗಿ ಮುನ್ನಡೆಸಿ ಇವರ ವೈಯಕ್ತಿಕ ಬಲಹೀನತೆಗಳೆಲ್ಲವನ್ನು ನಾಶ ಮಾಡಿದೆ ಎಂದು ಪಿತ್ತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಆಮೇನ್. ಆಮೆನ್.